ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಖರ್ಗೆ ಅವರು ನನ್ನನ್ನು ದೆಹಲಿಗೆ ಕರೆದ್ರೆ ಹೋಗ್ತೀನಿ, ಮಾತುಕತೆಗೆ ಕರೆದ್ರೆ ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಡಿಸಿಎಂ ಕರೆಸಿ ಮಾತನಾಡ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಖರ್ಗೆ ಅವರು ಕರೆದ್ರೆ ಖಂಡಿತ ನಾನು ಹೋಗ್ತೀನಿ ದೆಹಲಿಗೆ ಅಂತ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾ ಕರೆದ್ರೆ ಹೋಗ್ತೀನಿ. ಸರ್ ನಿರ್ಮಲಾನಂದ ಇದು ಸ್ವಾಮೀಜಿ ಸಿಎಂ ಸಿದ್ದರಾಮಯ್ಯರ ಸ್ಟೇಟ್ಮೆಂಟ್. ಒನ್ ಲೈನ್ ಅಷ್ಟೇ. ಮಾಧ್ಯಮದವ್ರು ಏನೇ ಪ್ರಶ್ನೆ ಕೇಳಿದ್ರು, ದೆಹಲಿಗೆ ಕರೆದ್ರೆ ಹೋಗ್ತೀನಿ, ಹೈಕಮಾಂಡ್ ನಾಯಕರು ಕರೆದ್ರೆ ಹೋಗ್ತೀನಿ, ಹೈಕಮಾಂಡ್ ನಾಯಕರು ಕರೆದ್ರೆ ಹೋಗ್ತೀನಿ ಅಂತ 3-4 ಬಾರಿ ಒತ್ತಿ ಹೇಳೋ ಮುಖಾಂತರ ಬೇರೆ ಯಾವುದೇ ಪ್ರಶ್ನೆಗೂ ಕೂಡ ಸಿದ್ದರಾಮಯ್ಯ ಉತ್ತರವನ್ನ ಕೊಟ್ಟಿಲ್ಲ. ಇದು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಮಾಡಿರುವಂತ ಸ್ಟೇಟ್ಮೆಂಟ್. ಅಧ್ಯಕ್ಷರು, ಎಐಸಿಸಿ ಅಧ್ಯಕ್ಷರು ನಿಮ್ಮನ್ನು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್ ಮೈಕ್ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ. ಸರ್ ನಿರ್ಮಲಾನಂದ ಸ್ವಾಮೀಜಿ ಅಧ್ಯಕ್ಷರು, ಎಐಸಿಸಿ ಅಧ್ಯಕ್ಷರು ನಿಮ್ಮನ್ನು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್ ಮೈಕ್ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ. ಸರ್ ನಿರ್ಮಲಾನಂದ ಸ್ವಾಮೀಜಿ ಸಿಎಂ ಸಿದ್ದರಾಮಯ್ಯ ನಗನಗ್ತಾನೆ ಈ ಒಂದು ಮಾತನ್ನ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ಕರೆದ್ರೆ ಹೋಗ್ತೀನಿ ಅಂತ 3 ಬಾರಿ ಒತ್ತಿ ಹೇಳಿದ್ದಾರೆ. ಬೇರೆ ಯಾವುದೇ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೇನಾದರೂ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ, ಭೇಟಿ ಮಾಡ್ತೇನೆ, ಮಾತುಕತೆನ ಮಾಡ್ತೇನೆ, ಹೈಕಮಾಂಡ್ ನಾಯಕರು ಕರೆದ್ರೆ ದೆಹಲಿಗೆ ಹೋಗ್ತೇನೆ ಅಷ್ಟನ್ನ ಮಾತ್ರ ಹೇಳಿದ್ದಾರೆ. ಇನ್ನು ಬೇರೆ ಯಾವುದೇ ಪ್ರಶ್ನೆಗಳಿಗೂ ಕೂಡ ಅವರು ಈ ಸಂದರ್ಭದಲ್ಲಿ ಉತ್ತರವನ್ನು ನೀಡಿಲ್ಲ. ಕರೆದ್ರೆ ಹೋಗ್ತೀನಿ, ಹೈಕಮಾಂಡ್ ನಾಯಕರು ಕರೆದ್ರೆ ಹೋಗ್ತೀನಿ ಅಂತ 3 ಬಾರಿ ಒತ್ತಿ ಹೇಳಿ ನಗನಗುತ್ತಲೇ ಇವತ್ತು ಸಭೆಯಿಂದ ಸಚಿವ ಸಂಪುಟ ಸಭೆಯತ್ತ ಹೆಜ್ಜೆಯನ್ನು ಹಾಕಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೀತಾ ಇದ್ದಂಥ ಸಭೆಯ ಬಳಿಕ ಮಾಧ್ಯಮದವರ ಮುಂದೆ ಕರೆದ್ರೆ ಹೋಗ್ತೀನಿ, ಹೈಕಮಾಂಡ್ ನಾಯಕರು ಕರೆದ್ರೆ ಹೋಗ್ತೀನಿ ಅನ್ನೋ ಒಂದು ಮಾತನ್ನು ಮಾತ್ರ ಸಿಎಂ ಸಿದ್ದರಾಮಯ್ಯ ಹೇಳಿದ್ರ ಮುಖಾಂತರ ಈಗ ಕುರ್ಚಿ ಕದನಕ್ಕೆ ಇನ್ನಷ್ಟು ಹೀಟ್ ಅಪ್ ಶುರುವಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.